ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಇ ಕಲಿಕೆ ತರಗತಿಗೆ ಸ್ವಾಗತ. ನಿಮ್ಮ ಈ ದಿನದ ಆನ್ಲೈನ್ ತರಗತಿಯಲ್ಲಿ ದ್ವಿತೀಯ BCA 3ನೇ ಸೆಮಿಸ್ಟರ್ ಕನ್ನಡ ಭಾಷೆ ಪಠ್ಯದಲ್ಲಿನ ಸಂಕೀರ್ಣ ಲೇಖನಗಳು ವಿಭಾಗದಲ್ಲಿನ ಹೊಸಗನ್ನಡ ಅಭ್ಯಾಸ ಕ್ರಮ ಎಂಬ ಈ ಲೇಖನದ ವಿಶ್ಲೇಷಣೆಯ ಮುಂದುವರೆದ ಭಾಗವನ್ನ ನೋಡೋಣ. ಈ ಲೇಖನದ ವಿಶ್ಲೇಷಣೆಗಿಂತ ಮೊದಲು ಹಿಂದಿನ ಅವಧಿಯಲ್ಲಿ ನಾವು ತಿಳಿದುಕೊಂಡಂತ ವಿಚಾರಗಳನ್ನ ನಿಮಗೆ ಪುನರ್ಮನನವನ್ನ ಮಾಡಿಕೊಡ್ತೀವಿ. ಹಿಂದಿನ ಅವಧಿಯಲ್ಲಿ ನಾವು ಈ ಲೇಖನವನ್ನ ಬರೆದಂತ ಲೇಖಕಿಯ ಪರಿಚಯವನ್ನ ಮಾಡಿಕೊಂಡ್ವಿ. ಅವರ ಪ್ರಮುಖ ಕೃತಿಗಳು ಮತ್ತು ಸಂಶೋಧನೆಯಲ್ಲಿ ಅವರಿಗಿರುವಂತಹ ಆಸಕ್ತಿ, ಅವರ ಮಾರ್ಗದರ್ಶನದಲ್ಲಿ PhD ಅಧ್ಯಯನ ಮಾಡ್ತಿರುವಂತ ವಿದ್ಯಾರ್ಥಿಗಳ ಒಂದು ಪರಿಚಯವನ್ನ ನಿಮಗೆ ಮಾಡಿಕೊಟ್ಟಿದ್ದೀನಿ. ಅನಂತರ ಈ ಲೇಖನದ ಆಶಯವನ್ನ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ. ಪ್ರಧಾನವಾಗಿ ನಾವು ಈ ಲೇಖನದಲ್ಲಿ ಗಣಕೀಕೃತ ತಂತ್ರಜ್ಞಾನ ಮತ್ತು ಕನ್ನಡದ ನಡುವಣ ಸಂಬಂಧವನ್ನ ಈ ಲೇಖನದ ಆಶಯವಾಗಿ ನಾವು ಗುರುತಿಸಬಹುದು. ಇನ್ನು ಈ ಲೇಖನದ ವಿವರಣೆ ಮತ್ತು ವಿಶ್ಲೇಷಣೆಯನ್ನ ಮಾಡೋದಾದ್ರೆ, ಈ ಲೇಖನದ ವಿಶ್ಲೇಷಣೆಗಿಂತ ಮೊದಲು ಈ ಲೇಖನದಲ್ಲಿ 2 ಪದಗಳನ್ನ ಲೇಖಕಿ ಲೇಖನದ ಪ್ರಾರಂಭದಲ್ಲೇನೆ ಸ್ಪಷ್ಟೀಕರಣ ಕೊಡೋದಕ್ಕೆ ಪ್ರಯತ್ನಿಸ್ತಾರೆ. ಅದು ಹೊಸಗನ್ನಡ ಅಭ್ಯಾಸ ಕ್ರಮ. ಕನ್ನಡ ಭಾಷೆಗೆ ಅಕ್ಟೋಬರ್ 31, 2008ರಲ್ಲಿ ಕೇಂದ್ರ ಸರ್ಕಾರ ಶಾಸ್ತ್ರೀಯ ಸ್ಥಾನಮಾನವನ್ನ ಘೋಷಿಸಿತು. ಆ ಒಂದು ಘೋಷಿಸಿದ ಹಿನ್ನೆಲೆಯಲ್ಲಿ ಇಲ್ಲಿ ಹೊಸಗನ್ನಡ ಮತ್ತು ಅಭ್ಯಾಸ ಕ್ರಮ ಈ 2 ಪದಗಳ ಸ್ಪಷ್ಟೀಕರಣದ ಮೂಲಕನೇ ಈ ಲೇಖನ ಪ್ರಾರಂಭ ಆಗುತ್ತೆ. ಇದು ಹೊಸಗನ್ನಡ ಅಂದ್ರೆ ಲೇಖಕಿ ಹೇಳೋದು, ಈ ಹೊಸಗನ್ನಡದಲ್ಲಿ ಸಾಹಿತ್ಯಿಕವಾಗಿ ನಾವು ನಮ್ಮ ಅಧ್ಯಯನದ ಅನುಕೂಲಕ್ಕಾಗಿ ಮಾಡಿಕೊಂಡಿರುವಂತ ಕೆಲವು ಕಾಲಘಟ್ಟಗಳನ್ನು ಕೂಡ ಇಲ್ಲಿ ಉಲ್ಲೇಖಿಸ್ತಾರೆ. ಅದು ನವೋದಯ, ನವ್ಯ, ಬಂಡಾಯ, ದಲಿತ ಬಂಡಾಯ, ಪ್ರಗತಿಶೀಲ, ದಲಿತ ಬಂಡಾಯೋತ್ತರ, ವಸಾಹತೋತ್ತರ ಈ ರೀತಿಯ ಕಾಲಘಟ್ಟಗಳನ್ನು ನಾವು ಗುರುತಿಸ್ತೀವಿ. ಅಂದ್ರೆ ಒಂದು ಭಾಷೆ ಕೇವಲ ಭಾಷೆಯಾಗಿ ಅದು ಗುರುತಿಸಲ್ಪಡಲ್ಲ. ಇಲ್ಲಿ ಹೊಸಗನ್ನಡ ಅನ್ನೋದನ್ನ BM ಶ್ರೀ ಅವರು ಬರೆದಂತ ಕಾಲಘಟ್ಟದ ಅನಂತರದ ಭಾಷಿಕ ರಚನೆಯಲ್ಲಿ ಆದಂತ ಬದಲಾವಣೆಗಳನ್ನ ಸ್ಥೂಲವಾಗಿ ಇಲ್ಲಿ ಹೊಸಗನ್ನಡ ಅನ್ನೋ ಒಂದು ವಿಭಾಗ ಕ್ರಮದಲ್ಲಿ ಲೇಖಕಿ ಗುರುತಿಸ್ತಾರೆ. ಒಂದು ಭಾಷೆ ಅದು ಕೇವಲ ಭಾಷೆಯಾಗಿ ಗುರುತಿಸಲ್ಪಡಲ್ಲ, ಅದು ಜನಸಮುದಾಯದ ಸೊತ್ತಾಗಿ, ಪ್ರಜ್ಞೆಯಾಗಿ, ಅವರ ಬದುಕಿನ ಅವಿಭಾಜ್ಯ ಅಂಗ ಆಗಿ ನಿರಂತರವಾಗಿ ಪ್ರವಹಿಸುತ್ತಾ ಈ ಭಾಷೆ ಇರುತ್ತೆ. ಈ ನಿಟ್ಟಿನಲ್ಲಿ ಕನ್ನಡ ನಮ್ಮ ಭಾಷೆಯೂ ಹೌದು, ನಮ್ಮ ಅಭಿವ್ಯಕ್ತಿ ಮಾಧ್ಯಮವೂ ಹೌದು, ನಮ್ಮ ಸಂವಹನದ ಮಾಧ್ಯಮವೂ ಹೌದು, ನಮ್ಮ ಸಂಸ್ಕೃತಿಯೂ ಹೌದು ಅನ್ನೋ ಒಂದು ವಿಚಾರವನ್ನ ಲೇಖಕಿ ತಿಳಿಸ್ತಾರೆ. ಈ ಮಾತು ಅಕ್ಷರಶಃ ನಿಜ. ಒಂದು ಪ್ರದೇಶದಲ್ಲಿ ವಾಸಿಸುತ್ತಿರುವಂತಹ ಒಂದು ಜನಸಮುದಾಯದ ಸಂಸ್ಕೃತಿ, ಇತಿಹಾಸ, ಸಾಹಿತ್ಯ ಇದೆಲ್ಲವೂ ಕೂಡ ವ್ಯಕ್ತವಾಗೋದು ಭಾಷೆಯ ಮೂಲಕ. ಆ ನಿಟ್ಟಿನಲ್ಲಿ ಕನ್ನಡಿಗರ ಒಂದು ಅಸ್ಮಿತೆಯಾಗಿ, ಕನ್ನಡಿಗರ ಒಂದು ಸಂಸ್ಕೃತಿಯಾಗಿ ನಾವು ಕನ್ನಡವನ್ನ ಗುರುತಿಸಬಹುದು. ಅನಂತರ ಇಲ್ಲಿ ಹೊಸಗನ್ನಡದ ಅಭ್ಯಾಸ ಕ್ರಮದ ವಿವಿಧ ನೆಲೆಗಳಾದಂತಹ ಭಾಷಿಕ, ಸಾಂಸ್ಕೃತಿಕ, ರಾಚನಿಕ, ಸಾಹಿತ್ಯಿಕ, ಮೌಖಿಕ, ಸಂವಹನ ಮಾಧ್ಯಮಗಳ ಅನುಸಂಧಾನದ ಮಾರ್ಗವನ್ನು ಕೂಡ ಈ ಲೇಖನ ಪರಿಶೀಲಿಸುತ್ತೆ. ನಮ್ಮ ಭಾಷೆಯ ವ್ಯಾಕರಣದ ಮೇಲೆ, ಕನ್ನಡ ಭಾಷೆಯ ವ್ಯಾಕರಣದ ಮೇಲೆ ಸಂಸ್ಕೃತ ವ್ಯಾಕರಣದ ದಟ್ಟ ಪ್ರಭಾವ ಇದೆ. ಇನ್ನು ಕನ್ನಡಕ್ಕೆ ಕನ್ನಡದೇ ಆದಂತ ಒಂದು ವ್ಯಾಕರಣ, ಭಾಷಿಕ ರಚನೆಯ ನಿಯಮ ಇರಬೇಕು ಅಂತ ಹೇಳಿ DN ಶಂಕರ್ ಭಟ್ರು ಪ್ರತಿಪಾದಿಸ್ತಾನೆ ಇದ್ದಾರೆ. ಅವರ ಕನ್ನಡ ನುಡಿಯ ಬಗೆಗಿನ ಚಿಂತನೆ ಅನ್ನೋ ಪುಸ್ತಕದಲ್ಲಿ ಈ ಒಂದು ಪ್ರತಿಪಾದನೆ ಬಹಳ ಸಮರ್ಥವಾಗಿ ಅವರು ಮಾಡ್ತಾರೆ. ಅಂದ್ರೆ ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಅನ್ನೋದು DN ಶಂಕರ್ ಭಟ್ರ ಒಂದು ತಾತ್ವಿಕವಾದಂತ, ಒಂದು ಮುಖ್ಯವಾದಂತ ಒಂದು ವಿಚಾರಧಾರೆ. ಇದನ್ನ ಲೇಖಕಿಯು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ
ಹೋಗ್ತಾರೆ. ಅಂದ್ರೆ ನಮ್ಮ ಭಾಷೆಯ ಭಾಷಿಕ ರಚನೆಯ ಮೇಲೆ ಸಂಸ್ಕೃತದ ಪ್ರಭಾವವನ್ನ ದೂರ ಸರಿಸುತ್ತಲೇ ನಮ್ಮ ಭಾಷೆಗೆ ನಮ್ಮದೇ ಆದಂತ ಒಂದು ವ್ಯಾಕರಣದ ನಿಯಮಗಳನ್ನ ರೂಪಿಸ್ಕೊಳ್ಬೇಕು, ವ್ಯಾಕರಣದ ಕೆಲವೊಂದು ಪದಗಳನ್ನ ನಾವು ಕಟ್ಕೊಳ್ಬೇಕು ಅನ್ನೋ ಒಂದು ಧೋರಣೆಯನ್ನ ಈ ಲೇಖನ ತಿಳಿಸುತ್ತೆ. ಅನಂತರ ಮೌಖಿಕ ಪಠ್ಯಗಳಲ್ಲೂ ಕೂಡ ಭಾಷೆ ಹೇಗೆ ಬದಲಾಗ್ತಾ ಹೋಗುತ್ತೆ, ಭಾಷೆ ಹೇಗೆ ನಿರಂತರವಾಗಿ ತನ್ನ ವಿಶೇಷತೆಯನ್ನ ಕಾಪಿಟ್ಕೊಳ್ತಾನೆ, ಅದು ಹೇಗೆ ಪಲ್ಲಟಗಳ ಜೊತೆ ಅನುಸಂಧಾನ ಮಾಡ್ತಾ ಹೋಗುತ್ತೆ ಅನ್ನೋದನ್ನ ತಿಳಿಸ್ತಾರೆ. ಮುಖ್ಯವಾಗಿ ಇಂದಿನ ಜಾಗತಿಕ ಯುಗದಲ್ಲಿ ಸಮೂಹ ಸಂವಹನ ಮಾಧ್ಯಮದಲ್ಲಿ ಭಾಷೆ ಬಳಕೆ ಆಗ್ತಿರೋ ಕ್ರಮ, ಅದು ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ಫೇಸ್ಬುಕ್ ಅಲ್ಲಿ, ಬ್ಲಾಗ್ಗಳಲ್ಲಿ ನಾವು ಕನ್ನಡವನ್ನ ಬಳಸ್ತಿರುವಂತ ಕ್ರಮದ ಬಗ್ಗೆನೂ ಕೂಡ ಈ ಲೇಖನ ನಮ್ಮ ಗಮನವನ್ನ ಸೆಳೆಯುತ್ತೆ. ಮುಖ್ಯವಾಗಿ ಕನ್ನಡ ಭಾಷೆನ ಇಂದಿನ ವಿದ್ಯುನ್ಮಾನ ಯುಗದ ತಂತ್ರಜ್ಞಾನಕ್ಕೆ ಅದನ್ನ ಅನ್ವಯಿಸಬೇಕಾದ್ರೆ ಅದಕ್ಕನುವಾಗುವಂತೆ ನಮ್ಮ ಶಿಕ್ಷಣ, ಸಾಹಿತ್ಯ, ಆಡಳಿತ, ವಾಣಿಜ್ಯ, ಪತ್ರಿಕೋದ್ಯಮ, ವಿಜ್ಞಾನ, ವೈದ್ಯಕೀಯ ಮೊದಲಾದ ಕ್ಷೇತ್ರಗಳಿಗೆ ಪೂರಕ ಆಗೋ ರೀತಿ ಮತ್ತೆ ಕನ್ನಡದ ಜಾಯಮಾನಕ್ಕೆ ಸೂಕ್ತ ಆಗುವಂತ ರೀತಿನಲ್ಲಿ ನಮ್ಮ ಪಾರಿಭಾಷಿಕ ಪದಗಳನ್ನ ನಾವು ಕಟ್ಕೊಳ್ಬೇಕು ಅನ್ನೋ ಒಂದು ಅಭ್ಯಾಸ ಕ್ರಮದ ಅನಿವಾರ್ಯತೆಯನ್ನ ಈ ಲೇಖನ ಒತ್ತಾಯಿಸುತ್ತೆ. ಅಂದ್ರೆ ಭಾಷೆ ಅನ್ನೋದು, ಸಾಹಿತ್ಯ ಅನ್ನೋದು ನಮ್ಮ ಸಮಾಜದ ಕನ್ನಡಿ ಅಂತ ಹೇಳಿ ನಾವು ಭಾವಿಸಿದ್ರೆ ಅದಕ್ಕೆ ಈ ರೀತಿಯಾದಂತ ಜವಾಬ್ದಾರಿಯೂ ಕೂಡ ಇದೆ. ಅದರ ಬಹುಮುಖ್ಯವಾದಂತ ಕಾರ್ಯದಲ್ಲಿ ಇದು ಕೂಡ ಬಹಳ ಮುಖ್ಯವಾದಂತ ಒಂದು ಕೆಲಸ, ನಿಯೋಗ ಅನ್ನೋ ಒಂದು ವಿಚಾರವನ್ನ ಈ ಲೇಖನದಲ್ಲಿ ತಿಳಿಸ್ತಾರೆ. ಅಂದ್ರೆ ವಿವಿಧ ಜ್ಞಾನ ಕ್ಷೇತ್ರಗಳಿಗೆ, ಜ್ಞಾನ ಶಿಸ್ತುಗಳಿಗೆ, ಈಗ ಸಾಹಿತ್ಯದಲ್ಲಾಗ್ಲಿ, ಪತ್ರಿಕೋದ್ಯಮದಲ್ಲಾಗ್ಲಿ, ವೈದ್ಯಕೀಯ ಕ್ಷೇತ್ರಗಳಲ್ಲಾಗ್ಲಿ ಇರುವಂತ ಪದಗಳಿಗೆ ಕನ್ನಡಕ್ಕೆ ಪೂರಕವಾಗುವಂತ ಪಾರಿಭಾಷಿಕ ಪದಗಳನ್ನ, ಟೆಕ್ನಿಕಲ್ ಟರ್ಮ್ಸ್ ಅಂತ ಏನ್ ಕರೀತಾರೆ, ಅದನ್ನ ನಾವು ಕಟ್ಕೊಳ್ಬೇಕು ಅನ್ನೋ ಒಂದು ಜವಾಬ್ದಾರಿಯನ್ನ ಈ ಲೇಖನ ತಿಳಿಸುತ್ತೆ. ಒಟ್ನಲ್ಲಿ ಈ ಜಾಗತೀಕರಣದ ಯುಗದಲ್ಲಿ ನಮ್ಮ ಭಾಷೆಗೆ ಇರುವಂತಹ ಸಾಧ್ಯತೆಗಳು, ಸವಾಲುಗಳ ಮುನ್ನೋಟವನ್ನ ಈ ಲೇಖನ ಅಭಿವ್ಯಕ್ತಿಸುತ್ತೆ. ಇನ್ನು ಕಡೆಯದಾಗಿ ಈ ಲೇಖನಕ್ಕೆ ಪೂರಕವಾಗಿ ಕೆಲವೊಂದು ಪರಾಮರ್ಶನ ಗ್ರಂಥಗಳನ್ನ ನಿಮ್ಮ ಹೆಚ್ಚಿನ ಓದಿಗೆ ನಾನು ಸೂಚಿಸ್ತೀನಿ. ಭಾಷೆ ಅಂತ ಹೇಳಿ ಕನ್ನಡ ವಿಶ್ವವಿದ್ಯಾಲಯ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಸಾರಾಂಗದಿಂದ ಪ್ರಕಟ ಆಗಿರುವಂತ ಒಂದು ವಿಶ್ವಕೋಶ ಇದೆ. ಅದನ್ನ ಕೆ.ವಿ. ನಾರಾಯಣ ಅವರು ಅದರ ಸಂಪಾದಕರು, ಆ ವಿಶ್ವಕೋಶದ ಸಂಪಾದಕರು. ನಾವು ಅದನ್ನ ಒಂದು ಪರಾಮರ್ಶನ ಗ್ರಂಥವಾಗಿ ಇಲ್ಲಿ ಲೇಖಕಿ ತನ್ನ ಲೇಖನದಲ್ಲಿ ತಿಳಿಸ್ತಿರುವಂತಹ ಅಭಿಪ್ರಾಯಕ್ಕೆ ಪೂರಕವಾಗಿ ಓದ್ಕೊಳ್ಬಹುದು. ಇನ್ನು ಹೊಸಗನ್ನಡ ಅರುಣೋದಯ ಅಂತ ಹೇಳಿ ಶ್ರೀನಿವಾಸ ಅವನೂರ ಅವರ ಒಂದು ಸಂಶೋಧನಾ ಕೃತಿ ಇದೆ. ಅದನ್ನು ಕೂಡ ಇಲ್ಲಿ ಪೂರಕ ಪಠ್ಯವನ್ನಾಗಿ ನಾವು ಬಳಸ್ಕೊಳ್ಬಹುದು. ಮತ್ತು ಕನ್ನಡ ಭಾಷೆಗೆ, ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಎಂದು ಪ್ರತಿಪಾದಿಸುತ್ತಿರುವಂತ ಡಿ.ಎನ್. ಶಂಕರ್ ಭಟ್ರ ಕನ್ನಡ ನುಡಿಯ ಬಗೆಗಿನ ಚಿಂತನೆ ಎಂಬ ಪುಸ್ತಕವನ್ನು ಕೂಡ ನಾವು ಈ ಲೇಖನಕ್ಕೆ ಪೂರಕ ಪಠ್ಯವನ್ನಾಗಿ ಓದ್ಕೋಬಹುದು. ಮತ್ತೆ ಮೈಸೂರು ವಿಶ್ವವಿದ್ಯಾಲಯದವರು, ಮೈಸೂರು ವಿಶ್ವವಿದ್ಯಾಲಯ ಮಾನಸ ಗಂಗೋತ್ರಿ ಸಂಸ್ಥೆಯವರು ಕನ್ನಡ ವಿಶ್ವಕೋಶ ಎಂಬ ಒಂದು ವಿಶ್ವಕೋಶವನ್ನ ತಂದಿದ್ದಾರೆ. ಅದನ್ನು ಕೂಡ ಈ ಲೇಖನಕ್ಕೆ ಪೂರಕವಾಗಿ ನಾವು ಓದ್ಕೊಳ್ಬಹುದು. ಧನ್ಯವಾದಗಳು.